ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಬರಲೇಬೇಕೆಂದು ಅಮ್ಮ ಹಲವಾರು ಬಾರಿ ಬಲವಂತ ಮಾಡುತ್ತಿದ್ದಳಾದರೂ ಕೆಲಸದ ಒತ್ತಡ ಹಾಗೂ ಸಮಯದ ಅಭಾವದಿಂದ ಸಾಧ್ಯವಾಗಿರಲಿಲ್ಲ. ಅಂದು ಶನಿವಾರ ರಜೆ ಹಾಕಿ ಧರ್ಮಸ್ಥಳಕ್ಕೆ ಹೊರಡಬೇಕೆಂದು ನಿರ್ಧರಿಸಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೊರಡಲು ಸಿದ್ಧನಾಗಿ ಮೆಜೆಸ್ಟಿಕ್ಕಿನತ್ತ ಬಂದೆ. ಬಸ್ಸು ಹತ್ತಲು ಕಷ್ಟಪಡುತ್ತಿದ್ದ ಅಜ್ಜಿಯೊಬ್ಬರನ್ನು ನೋಡಿದೆ. ಕೈ ಹಿಡಿದು ಬಸ್ಸನ್ನು ಹತ್ತಿಸಿದೆ. ಅಜ್ಜಿ ನನ್ನ ಪಕ್ಕದಲ್ಲೇ ಬಂದು ಕುಳಿತರು. ಆಯಾಸ ಪಡುತ್ತಿದ್ದ ಅಜ್ಜಿಗೆ ಕುಡಿಯಲು ನೀರು ಕೊಟ್ಟೆ. ಸ್ವಲ್ಪ ಸುಧಾರಿಸಿಕೊಂಡು ಅಜ್ಜಿ ತನ್ನ ಹರಿದ ಸೀರೆಯನ್ನು ಸರಿಪಡಿಸಿಕೊಂಡಿತು. ಆಕೆಯ ಮುಖ ಸೊರಗಿದಂತೆ ಭಾಸವಾಯಿತು. ಏನೋ ಕಳವಳ ಅಜ್ಜಿಯ ಮುಖದಲ್ಲಿ. ಮೊದಲು ನಾನೇ ಪರಿಚಯ ಮಾಡಿಕೊಂಡೆ. ಅಜ್ಜಿ ತನ್ನ ಹೆಸರು ಕಮಲಮ್ಮ ಎಂದು ಮಾತು ಶುರು ಮಾಡಿತಾದರೂ ಏನೋ ಅಂಜಿಕೆಯಿಂದ ಸುಮ್ಮನಾದರು. ನಾನೇ ಮಾತು ಮುಂದುವರೆಸಿದೆ. ಯಾವ ಊರು ಅಜ್ಜಿ, ಎಲ್ಲಿಗೆ ಹೋಗಬೇಕು ಎಂದು. ಅಜ್ಜಿ ತಾನೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗುತ್ತಿರುವುದಾಗಿ ಹೇಳಿದರು. ಇಷ್ಟೊಂದು ದಣಿದಿದ್ದೀರಾ? ಅಷ್ಟು ದೂರ ಒಬ್ಬರೇ ಪ್ರಯಾಣ ಮಾಡ್ತೀರಾ? ಜೊತೆಯಲ್ಲಿ ಯಾರನ್ನಾದರೂ ಕರೆದುಕೊಂಡು ಹೋಗಬೇಕಲ್ವಾ? ನಮ್ಮ ಹುಷಾರಲ್ಲಿ ನಾವಿರಬೇಕಲ್ವಾ ಅಜ್ಜಿ ಎಂಬ ನನ್ನ ಮಾತಿಗೆ ಅಜ್ಜಿಯ ಒಂದು ನೀರಸ ನೋಟವೇ ಉತ್ತರ. ಅಜ್ಜಿಗೆ ಮಾತು ಶುರು ಮಾಡಲು ಏನೋ ಹಿಂಜರಿಕೆ. ಮೌನದಲ್ಲೇ ಪಯಣ ಸಾಗಿತ್ತು. ನನ್ನ ಹಂಬಲತೆಗೆ ಸೋತಿತೋ ಏನೋ ಅಜ್ಜಿ ತಾನೇ ಮಾತು ಶುರು ಮಾಡಿತು. ನನ್ನ ಊರು ಕವಲೂರು. ಅದೊಂದು ಚಿಕ್ಕ ಹಳ್ಳಿ ಮಗ. ಬಡತನದಲ್ಲಿ ಹುಟ್ಟಿದವಳಪ್ಪ ನಾನು. ಹರೆಯುವ ಮುನ್ನವೇ ಹರಿಯದ ಬಂಧವೊಂದು ಮದುವೆ ಎಂಬ ಹೆಸರಿನಲ್ಲಿ ಬಂಧವಾಗಿತ್ತು. ನನ್ನ ಕುಡುಕ ಗಂಡನನ್ನು ರಾತ್ರಿ ಹೊತ್ತು ಮಾತ್ರ ನೋಡುತ್ತಿದ್ದೆ. ಅದಕ್ಕೆ ಹಗಲುಗನಸೆಂಬಂತೆ 2 ಮಕ್ಕಳು ಹುಟ್ಟಿದ ಸಂತಸದಲ್ಲೇ ನನ್ನ ಗಂಡನೂ ಕಣ್ಮರೆಯಾದ. 2 ಹೊತ್ತು ಊಟಕ್ಕೆ ಕೂಲಿ ನಾಲಿ ಮಾಡುತ್ತಿದ್ದೆ. ಬದುಕಿಗೆ ಕಷ್ಟ. ಒಮ್ಮೆಲೆ ಎಂಬಂತೆ ದಿಢೀರ್ ಆಘಾತ. ದೊಡ್ಡ ಮಗನಿಗೆ ವಿಪರೀತ ಜ್ವರ ಬಂತು. ಊರಿನಲ್ಲಿ ವೈದ್ಯರ ಬಳಿ ಕರೆದುಕೊಂಡು ಹೋಗಿದ್ದಕ್ಕೆ ಇದು ಕಾಮಾಲೆ ರೋಗ, ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದು ಹೇಳುವುದರ ಜೊತೆಯಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಬೇಡವೆಂಬ ಮಾತನ್ನು ಹೇಳಿದರು. ಸಾಲ ಸೋಲ ಮಾಡಿ ಪಟ್ಟಣಕ್ಕೆ ಹೋದೆ. ಖಾಸಗಿ ಆಸ್ಪತ್ರೆಗೂ ಸೇರಿಸಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ಕಟ್ಟಿದರೆ ಮಾತ್ರ ಚಿಕಿತ್ಸೆ ನೀಡುವುದಾಗಿ ಹೇಳಿದರು. ನನ್ನ ಬಳಿ ಇದ್ದ ಚೂರುಪಾರು ಹಣವನ್ನು ನೀಡಿದರೆ ಸಾಲದು ಎಂದರು. ಆ ಕ್ಷಣ ದಿಕ್ಕೇ ತೋಚದಂತಾಯಿತು. ಬೇರೆ ದಾರಿ ಇಲ್ಲದೆ ಭಿಕ್ಷೆ ಬೇಡಲು ಇಳಿದೆ. ಜನರ ಬೈಗುಳಗಳು ನನ್ನ ಮಗುವಿನ ಪ್ರಾಣದ ಮುಂದೆ ಶೂನ್ಯವೆನಿಸಿದವು. ದಿನ ಪೂರ ಭಿಕ್ಷೆ ಬೇಡಿದರೂ ಪುಡಿಗಾಸು ಸಾಲದಂತಾಯಿತು. ಕಾಣದ ಊರಲ್ಲಿ ಕೆಲಸ ಹುಡುಕಿದರೆ ಅತ್ತ ಕೆಲಸವೂ ಇಲ್ಲ, ಇತ್ತ ಪರಿಚಯಸ್ಥರೂ ಇಲ್ಲ. ಆಕಾಶವೇ ಕಳಚಿ ಬಿದ್ದಂತೆ ಕೂತಿದ್ದ ನನ್ನನ್ನು ಗಂಡು ಧ್ವನಿಯೊಂದು ಕೂಗಿತು. ಆ ಗಡಸು ಧ್ವನಿಯ ಮನುಷ್ಯ ನನ್ನ ಹರಿದ ಸೀರೆಯನ್ನು ನೋಡಿದ. ನನ್ನ ಜೊತೆ ಬಂದರೆ ದುಡ್ಡು ಕೊಡುವುದಾಗಿ ಹೇಳಿದ. ಅವನ ಜೊತೆಯಲ್ಲಿ ಹೋದೆ. ಆತುರದಲ್ಲಿ ಹಿಂದಿರುಗುವಾಗ ನನ್ನ ಸೀರೆ ಮತ್ತಷ್ಟು ಹರಿಯಿತು. ಆತ ಕೊಟ್ಟ ಹಣದಿಂದ ನನ್ನ ಮಗನ ಪ್ರಾಣ ಉಳಿಯಿತು. ಕೆಲಸಕ್ಕಾಗಿ ಬೀದಿ ಬೀದಿ ಅಲೆದರೂ ಅಷ್ಟು ದೊಡ್ಡ ಪಟ್ಟಣದಲ್ಲಿ ಯಾರಿಗೂ ನನ್ನ ಕಷ್ಟ, ನನ್ನ ಅಸಹಾಯಕತೆಗಳು ಕಾಣಲಿಲ್ಲ. ಕಂಡಿದ್ದು ಕೇವಲ ನನ್ನ ಹರಿದ ಸೀರೆಯೊಂದೇ. ನನ್ನ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಕೆಟ್ಟ ಜನರು ನನ್ನ ಹರಿದ ಸೀರೆಯನ್ನು ಬಂಡವಾಳವನ್ನಾಗಿಸಿದರು. ಬೇರೇನು ತೋಚದೆ ನಾನು ನನ್ನ ಮಕ್ಕಳ ಭವಿಷ್ಯ ರೂಪಿಸಲು ಆ ಮಾರ್ಗ ಹಿಡಿದೆ. ನಾ ಕಾಣದ ಶ್ರೀಮಂತಿಕೆಯನ್ನು ಅವರಿಗೆ ಉಣಬಡಿಸಿದೆ. ವಿದ್ಯಾವಂತರನ್ನಾಗಿಸಿದೆ. ಸಮಾಜದಲ್ಲಿ 4 ಜನರ ಹಾಗೆ ಬದುಕುವಂತೆ ಮಾಡಿದೆ. ಕಾಲ ಉರುಳಿತು. ನೆಚ್ಚಿದ ಹುಡುಗಿಯರ ಜೊತೆಗೆ ಅವರ ಮದುವೆಯೂ ಆಯಿತು. ಗರತಿಯರ ಶಾಪವೋ ಏನೋ, ನಾ ಮಾಡಿದ ಪಾಪಕ್ಕೆ ವಾಸಿಯಾಗದ ಕಾಯಿಲೆಯೊಂದು ಬಂದೊದಗಿತು. ನನ್ನ ಮಕ್ಕಳಿರುವಾಗ ನನಗೇನು ಚಿಂತೆ ಎಂಬಂತಿದ್ದೆ. ಆದರೆ ವಿಷಯ ತಿಳಿದ ಮಕ್ಕಳು ನನ್ನನ್ನು ಅಸಹ್ಯವಾಗಿ ಕಂಡರು. ಸೊಸೆಯರು ಅಸ್ಪೃಷ್ಟತೆಯಿಂದ ಕಂಡರು. ಅವರ ಕಾಳಜಿ ಕೆಲಸದವರನ್ನು ನೇಮಿಸುವುದರಲ್ಲೇ ಇತ್ತೇ ಹೊರತು ನನ್ನ ಮೇಲಲ್ಲ. ನನ್ನ ಹಿಂದಿನ ಸತ್ಯ ತಿಳಿದ ಮಕ್ಕಳು ಪ್ರತಿಷ್ಠೆಯ ಪರವಾನಿಗೆ ಹಿಡಿದು ನನ್ನನ್ನು ಕಾಲ ಕಸದಂತೆ ಕಂಡರು. ನಡೆಯಲು ಕಳಿಸಿದವಳನ್ನೇ ಮನೆ ಬಿಟ್ಟು ನಡೆ ಎಂದರು. ನಮ್ಮ ಮರ್ಯಾದೆ ನಿನ್ನಿಂದ ಹಾಳಾಗಬಾರದೆಂದರು. ಅಂದು ನನ್ನ ಹರಿದ ಸೀರೆಯನ್ನು ಕಂಬಳಿ ಮಾಡಿ ಮರ್ಯಾದೆ ಕಾದವಳನ್ನು ಆಚೆ ನೂಕಿದರು. ನಾನು ಮಾಡಿದ ಪಾಪ ನನ್ನನ್ನೇ ನುಂಗಿತು ಎಂದು ಹೇಳುತ್ತಿದ್ದಂತೆ ದುಃಖ ಉಮ್ಮಳಿಸಿತು. ಆಕೆ ಕಣ್ಣಲ್ಲಿ ನೀರು ಹರಿದವು. ನನ್ನ ಮಕ್ಕಳಾದರೂ ಚೆನ್ನಾಗಿರಲಿ ಎಂದು ಹೇಳಿತು ಆ ತಾಯಿ ಜೀವ. ಅಷ್ಟರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ತಲುಪಿದೆವು. ನಾನು ರೂಮಿಗೆ ಹೋಗಿ ಬಟ್ಟೆ ಇಟ್ಟು ಬರುವುದಾಗಿ ಹೇಳಿದೆ. ಅಜ್ಜಿ ಸ್ನಾನ ಮಾಡುವುದಾಗಿ ನೇತ್ರಾವತಿ ನದಿ ಕಡೆಗೆ ತೆರಳಿದರು. ನಾನು ನದಿಯ ಬಳಿ ಹೋಗುವಷ್ಟರಲ್ಲಿ ಅಜ್ಜಿಯ ಆ ಹರಿದ ಸೀರೆ ನೇತ್ರಾವತಿಯಲ್ಲಿ ತೇಲುತ್ತಿತ್ತು. ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ತನ್ನ ಮಕ್ಕಳಿಗಾಗಿ ತನ್ನನ್ನೇ ತ್ಯಾಗ ಮಾಡಿದ ಆ ತಾಯಿಯ ಮಮತೆ ಆ ಮಕ್ಕಳಿಗೆ ಅರಿವಾಗಲೇ ಇಲ್ಲ. ಕೆಟ್ಟ ಮಕ್ಕಳು ಹುಟ್ಟಬಹುದೇ ಹೊರತು ಕೆಟ್ಟ ತಾಯಿ ಎಂಬ ಸಂದೇಶ ನಿಜ ಅನಿಸಿತು. ನಮ್ಮಮ್ಮ ನೆನಪಾದಳು. ದೇವರ ದರ್ಶನವಾದದ್ದೇ ತಡ. ಧರ್ಮಸ್ಥಳದಿಂದ ನಮ್ಮೂರಿನ ಕಡೆಗೆ ದಾರಿ ಹಿಡಿದೆ. ಈ ಅಜ್ಜಿಯ ಮನಕುಲುಕುವ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ.
ಹಾಗೆ ಕಥೆನ ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು.